ಡಿಯರ್ ನೋಡಿ ಪ್ರತಿಯೊಬ್ಬರು ಲೈಫಲ್ಲಿ ಒಂದಿಷ್ಟು ಜರ್ನಿ ಮಾಡಿದಾಗ ಅನ್ಕೊಂತಿರ್ತೀವಿ. ಸೊ ಅವತ್ತೊಂದು ಕಾಲ ಇತ್ತು, ಅದು ಹಂಗಿತ್ತು ಹಿಂಗಿತ್ತು ಅನ್ನೋಂಥದ್ದು ಮಾತಾಡ್ತೀವಿ. ಬಟ್ ಈಗ ಅದೇ ಅಂದೊಂದಿತ್ತು ಕಾಲ ಅಂತ ಸಿನಿಮಾ ಕೂಡ ಬರ್ತಾ ಇದೆ. ನಟಿ ಅದಿತಿ ಪ್ರಭುದೇವ್ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮೇಡಮ್ ಅದೇ ಹೇಳ್ತಾ ಇದ್ವಿ, ಸೊ ಈಗ ಪ್ರತಿಯೊಬ್ಬರು ಅನ್ಕೊಂತಿರ್ತೀವಿ ಲೈಫಲ್ಲಿ ಜರ್ನಿ ಮಾಡಿದಾಗ ಅವತ್ತೊಂದು ಕಾಲ ಚೆನ್ನಾಗಿತ್ತು ಹಂಗಿತ್ತು ಅಂತ. ನಿಮ್ಮ ಲೈಫಲ್ಲಿ ಯಾವ ಕಾಲ ಚೆನ್ನಾಗಿತ್ತು ಅಂತ? ನಾನು ಪ್ರೈಮರಿ ಸ್ಕೂಲಲ್ಲಿದ್ದಾಗ ನಿಜವಾಗ್ಲೂ ಚೆನ್ನಾಗಿತ್ತು, ಈಗಲೂ ಚೆನ್ನಾಗಿದೆ. ಆದರೆ ಆ ಒಂದು ನಾವು ಅಜ್ಜಿ ಮನೆಗೆ ಹೋಗ್ತಿದ್ದಿದ್ದು, ಹಂಗೆ ಹಾಲು ಕುಡಿತಿದ್ದಿದ್ದು, ಹಿತ್ಲ ಕಡೆ ಹೋಗ್ಬಿಟ್ಟು ಮಾಳಿಗೆ ಮೇಲೆಲ್ಲ, ಅಂದರೆ ನಮ್ಮ ಕಡೆ ಟೆರೆಸ್ಗೆ ಮಾಳಿಗೆ ಅಂತೀವಿ, ಅಲ್ಲೆಲ್ಲ ಹತ್ತಿ ಯಾರ್ದೋ ಮನೇಲಿ ಏನೋ ಕದಿಯೋದು ತಿನ್ನೋದು. ಸ್ಕೂಲು 4 ಗಂಟೆ ಆ ಬೆಲ್ಲು ಎಂಥ ಸುಂದರವಾಗಿ ಕೇಳಿಸ್ತಾ ಇತ್ತು ಅಂದರೆ ಓಡಿದ್ದೆ ಮನೇಲಿ. ಇವೆಲ್ಲ ಚಂದ. ಆಟಾಡೋಕೆ ಹೋಗೋದು ಅದೆಲ್ಲ ಏನು ಯಾವುದು ಜೀವನದ ಇರ್ತಿರ್ಲಿಲ್ಲ, ಕನಸುಗಳಿರ್ತಿರ್ಲಿಲ್ಲ. ಏನು ಲೈಫಲ್ಲಿ ಚೆನ್ನಾಗಿ ಊಟ ಮಾಡೋದು, ಆಟ ಆಡೋದು ಅಷ್ಟೇ ಇರ್ತಿತ್ತು. ಆ ಕಾಲ ಸೂಪರ್ ಆಗಿತ್ತು. ಸಹಜವಾಗಿ ಈ ಜವಾಬ್ದಾರಿಗಳು ಜಾಸ್ತಿ ಆದಾಗ ಜೀವನ ಚೇಂಜ್ ಆಗುತ್ತೆ. ಸೊ ಅದಿತಿ ಅವ್ರ ಲೈಫಲ್ಲಿ ಈಗ ಏನು ಚೇಂಜ್ ಆಗಿದೆ? ಮದುವೆ ಆದ ನಂತರ, ಮಗು ಆದ ನಂತರ, ಜವಾಬ್ದಾರಿ ಹೆಚ್ಚಾದ ನಂತರ ಹೆಂಗೆ ಚೇಂಜ್ ಆಗಿದೆ ಹಂಗಾದ್ರೆ ಆ ಕಾಲದಿಂದ ಈ ಕಾಲಕ್ಕೆ ಅಂತ? ಚೇಂಜಸ್ ಅನ್ನೋದಕ್ಕಿಂತ ಅಡಾಪ್ಟಬಿಲಿಟಿ, ಅಂದರೆ ಪ್ರತಿಯೊಬ್ಬರು ಲೈಫಲ್ಲಿ ಬಂದ್ಬಿಡುತ್ತಲ್ಲ ಸರ್, ಅದು ನಮಗೆ ಗೊತ್ತಿಲ್ಲದೆ ಅದಾಗದೆ ಅದು ಹಾಗೆ. ಅದೇ ಅಲ್ಲ ಬ್ಯೂಟಿ ಆಫ್ ಲೈಫ್, ಅದೇ ನಮಗೆ ಗೊತ್ತಿಲ್ಲದೆ ನಾವು ಅದಕ್ಕೆ ಅಡಾಪ್ಟ್ ಆಗ್ತಾ ಹೋಗ್ತೀವಿ. ಆ್ಯಂಡ್ ಎಲ್ಲ ಒಂದು ಫೇಸು ಚಂದನೇ. ಈಗ ನೀವು ಯಾವುದು ಫೇಸ್ ಚೆನ್ನಾಗಿತ್ತು ಅಂದಾಗ ನಾನು ಪ್ರೈಮರಿ ಸ್ಕೂಲ್ ಅಂತೇನೋ ಹೇಳಿದೆ. ಇನ್ನೊಂದು ಕಾಂಟೆಕ್ಸ್ಟಲ್ಲಿ ನೀವು ಕೇಳಿದ್ರೆ ನನಗೆ ಇವಾಗ ತುಂಬ ಚೆನ್ನಾಗಿದೆ ಅನಿಸುತ್ತೆ. ನಾನು, ನನ್ನ ಮಗಳು, ನನ್ನ ಗಂಡ, ನನ್ನದೇ ಆದಂಥ ಒಂದು ಕುಟುಂಬ, ಇದು ಇನ್ನೂ ಬ್ಯೂಟಿಫುಲ್ ಅಂತ ಅನಿಸುತ್ತೆ. ಬಿಕಾಸ್ ನಮ್ಮ ತಿಳುವಳಿಕೆ ಬಂದ ಮೇಲೆ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲರೂ ಕನಸು ಅದೇ ಆಗಿರುತ್ತೆ, ಒಂದು ಒಳ್ಳೆ ಚೆನ್ನಾಗಿ ನಾವು ಖುಷಿಯಾಗಿರುವಂಥ ನೆಮ್ಮದಿಯಾಗಿರುವಂಥ ಕುಟುಂಬ ಹೊಂದಿರಬೇಕು ಅಂತ. ಸೊ ವಿನಯ್ ಅವ್ರ ಜೊತೆ ಮಾತಾಡ್ತಾ ಹೇಳ್ತಾ ಇದ್ದೆ, ಅಂದರೆ ಈಗ ಪ್ರತಿಯೊಬ್ಬರಿಗೂ ಸಿನಿಮಾ ಇಂಡಸ್ಟ್ರಿಗೆ ಬರೋವಂಥವ್ರಿಗೆ ಸರ್ ಈಗ ನಿಮ್ಮ ಮನೆ ಮತ್ತು ನಿಮ್ಮ ಅಂದರೆ ಅಣ್ಣವರ ಕುಟುಂಬನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿರ್ತೀವಿ. ಅಂದರೆ ಅಂದೊಂದಿತ್ತು ಕಾಲ ಹಂಗಿತ್ತು ಸಿನಿಮಾ ಇಂಡಸ್ಟ್ರಿ ಘಟನೆಗಳು ಅಂತ. ಸೊ ವಿನಯ್ ಅವ್ರ ಜೊತೆನೇ ಆ್ಯಕ್ಟ್ ಮಾಡಿದ್ರಿ ಕೂಡ ನೀವು. ಸೊ ಆ ಘಟನೆಗಳನ್ನು, ಆ ಮನೆಯ ಜರ್ನಿಯನ್ನು ಶೇರ್ ಮಾಡಿದ್ದು, ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಂತೂ ಅದನ್ನು ನೆನೆಸ್ಕೊಳ್ಳೋಂಥದ್ದು. ಅದೇ ತುಂಬ ಹೇಳ್ತೀವಲ್ಲ, ಅಂದರೆ ಎಲ್ಲರೂ ಕಾಮನ್ ಆಗಿ ನಾವು ಮಾತಾಡ್ತೀವಿ ದೊಡ್ಡ ಮನೆ ಗುಣ ಅಂತ. ಅದು ವಿನಯ್ ಸರು ಹೊರತಲ್ಲ, ಅವ್ರಿಗೂ ಕೂಡ ಅದೇ ಗುಣ. ತುಂಬ ಕಂಪೋಸ್ಡ್ ಕಾಮ್ ವ್ಯಕ್ತಿ, ಡೌನ್ ಟು ಅರ್ತ್, ಹಂಬಲ್. ಅದೇ ಪದಗಳೇ ತಿರ್ಗಾಮರ್ಗ ಅವ್ರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಅದೇ ತಿರ್ಗಾಮರ್ಗ, ನಾವು ಅದನ್ನೇ ಹೇಳ್ತೀವಿ. ಸೊ ಇವರು ಹಾಗೆ, ವಿನಯ್ ಸರು ಅಷ್ಟೇ ತುಂಬ ಆರಾಮಾಗಿ ಕಂಪೋಸ್ಡ್ ಆಗಿ ಕೆಲಸ ಮಾಡ್ತಾರೆ. ವೆರಿ ನೈಸ್ ಹ್ಯೂಮನ್ ಬೀಯಿಂಗ್. ಒಬ್ಬ ಮನುಷ್ಯನಾಗಿ ನಾವು ಒಳ್ಳೆಯವರಾಗಿರ್ಬೇಕು. ಅಂದರೆ ನಾವೇನು ಮಾತಾಡಿದ್ರು ನಡೆಯುತ್ತೆ ಅಂತ ಮಾತಾಡೋದಾಗಿರ್ಬೋದು, ಅಥವಾ ನಾವು ಹೇಗೆ ನಡ್ಕೊಂಡ್ರು ಯಾರು ಏನು ಹೇಳಲ್ಲ ಅಂತ ನಡವಳಿಕೆ, ಅದು ಆ ವ್ಯಕ್ತಿಯ ಗುಣನ ತೋರಿಸುತ್ತೆ. ಬಟ್ ಕಮಿಂಗ್ ಟು ವಿನಯ್ ಸರ್, ಆ್ಯಸ್ ಯೂಶುವಲ್ ದೊಡ್ಡ ಮನೆ ಗುಣನೇ, ದೊಡ್ಡ ಗುಣ. ಇದೆಲ್ಲದ್ರ ಜೊತೆಗೆ ಈಗ ಮುಂಗಾರು ಮಳೆ ಅನ್ನೋಂಥ ಸಿನಿಮಾ ಕೂಡ ಸ್ಯಾಂಡಲ್ವುಡಲ್ಲಿ ಒಂದು ಮೈಲಿಗಲ್ಲನ್ನು ಕ್ರಿಯೇಟ್ ಮಾಡಿತ್ತು. ಈಗ ನಿಮ್ಮ ಸಿನಿಮಾದ ಅದೇ ಒಂದು ಶೈಲಿಯ ಹಾಡು, ಸೊ ಒಂದು ಆ ಸಾಲುಗಳ ಹಾಡು, ಸೊ ಅದು ಮೂಡಿ ಮಾಡ್ತಾ ಇರುವಂಥ ರೀತಿ, ಸೊ ಹೆಂಗೆ ನೆನಪಾಗುತ್ತೆ? ಖುಷಿ ಆಗುತ್ತೆ. ಮುಂಗಾರು ಮಳೆ ನಾವೆಲ್ಲ ಏನು ಫುಲ್ ಕಂಟಿನ್ಯೂಸ್ ಆಗಿ ರಿವೈಂಡ್ ಮಾಡ್ಕೊಂಡು ಕೇಳಿದ್ದು. ಈ ಹಾಡು ಕೂಡ ಅಷ್ಟೇ ಸುಂದರವಾಗಿ ಮೂಡಿ ಬಂದಿದೆ. ಅಂದರೆ ನಮ್ಮ ನೇಟಿವಿಟಿನ ಬಿಂಬಿಸೋವಂಥ ಸಾಂಗ್. ಸೊ ಎಲ್ಲರೂ ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ಇನ್ಮೇಲಿಂದ ನೋಡಬಹುದು, ವಿಡಿಯೋ ಸಾಂಗ್ ಕೂಡ ರಿಲೀಸ್ ಆಗಿದೆ. ಸೊ ನಿಮ್ಮ ಪ್ರೀತಿ ಇಡೀ ನಮ್ಮ ಅಂದೊಂದಿತ್ತು ಕಾಲ ಸಿನಿಮಾಗಿರಲಿ ಅಂತ ಕೇಳ್ಕೊಳ್ತೇನೆ. ಅದೇ ಸ್ಪೆಷಲಾಗಿ ಹೇಳುವಂಥದ್ದಾದರೆ ಈಗ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಅದಿತಿ ಅವ್ರದ್ದು ಜವಾಬ್ದಾರಿ ಜಾಸ್ತಿ ಆಗಿದೆ, ಸೊ ಮಗಳ ಬಗ್ಗೆ ಕಾಳಜಿ ಜಾಸ್ತಿ ಆಗಿದೆ. ಸೊ ಹೆಂಗೆ ಮಗಳನ್ನು ಬೆಳೆಸುವಂಥ ರೀತಿಗಳು, ಕನಸುಗಳು ಚೇಂಜ್ ಆಗ್ತಾ ಇದೆ ಅಂತ? ಎಲ್ರಿಗೂ ಕನಸಿರುತ್ತೆ ಆಯಿತಾ, ನನಗೊಬ್ಳಿಗೆ ಯಾರಿಗಿರಲ್ಲ ಹೇಳಿ. ಹಾಗೆ ನನಗೂ ಕನಸುಗಳಿದೆ, ನಾನು ಅದನ್ನೇ ಮಾತಾಡ್ತಿದ್ದೆ. ನಾವೇನೋ ಅನ್ಕೊತೀವಿ ಹಿಂಗೆ ಹಾಗೆ ಅಂತ, ಬಟ್ ದೇವ್ರದೇ ಒಂದು ಪ್ಲ್ಯಾನ್ ಇರುತ್ತೆ. ಅದು ನನ್ನ ವೈಯಕ್ತಿಕ ಬದುಕಲ್ಲೂ ಆಗಿದೆ. ನಾವೇನೋ ಅಂದ್ಕೊಂಡಿರ್ತೀವಿ, ದೇವ್ರು ಇನ್ನೊಂದೇನೋ ಕೊಡ್ತಾರೆ ನಮಗೆ, ಬಟ್ ಬೆಸ್ಟ್ ಕೊಟ್ಟಿರ್ತಾರೆ. ನಂಬಿಕೆ ಇರಬೇಕಷ್ಟೇ. ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ದೇವ್ರು ಮಾಡಿದ್ದಾರೆ ನನ್ನ ಬದುಕಲ್ಲಿ. ಹಾಗಾಗಿ ನನ್ನ ಮಗಳ ವಿಷಯದಲ್ಲೂ ಹಾಗೆ ಆಗುತ್ತೆ ಅಂತ ನಂಬಿಕೆ. ಅಂದ್ಕೊಳೋದೊಂದು ಆಗೋದೊಂದು ಅಂತ ಇರುತ್ತೆ ಪ್ರತಿಯೊಬ್ಬರ ಲೈಫಲ್ಲಿ. ಸೊ ನಿಮಗೆ ಈ ಮದುವೆಗೆ ಮುಂಚೆ ಸಿನಿಮಾ ಇಂಡಸ್ಟ್ರಿ ಜರ್ನಿ ಶುರು ಮಾಡಿದಾಗ, ಈಗ ಮದುವೆ ಆದ ನಂತರ ಇಂಡಸ್ಟ್ರಿಯಲ್ಲಿ ಪಾತ್ರಗಳನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ರಾಗ ಹೆಂಗೆ ಪ್ಲ್ಯಾನ್ಸ್ ಚೇಂಜ್ ಆಗ್ತಿದೆ ಅಂತ? ನಿಜವಾಗ್ಲೂ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಹಾಗೆ ನಂಗೆ ಚೇಂಜ್ ಆಗಲ್ಲ ಅಂತ ಅನ್ಕೊತೀನಿ. ಯಾಕಂದರೆ ತುಂಬ ಸಪೋರ್ಟಿವ್ ಕುಟುಂಬ ಇದೆ. ಆದರೆ ನಾನೇ ಹಿಂದೇಟಾಗ್ತಿದ್ದೀನಿ. ಆ್ಯಕ್ಚುಲಿ ಅವ್ರ ಕಡೆಯಿಂದ ಸಪೋರ್ಟ್ ಇದೆ ನನಗೆ. ಈಗ ಇನ್ನು ಮಗುನ ಬಿಟ್ಟು ಈಗ ಪ್ರೋಗ್ರಾಮ್ ಅಟೆಂಡ್ ಮಾಡೋದಕ್ಕೆ ನಂಗೆ ತುಂಬ ಕಷ್ಟ ಆಗ್ತಿದೆ. ಅಂಥದ್ರಲ್ಲಿ ಸಿನಿಮಾ ಅಂದರೆ ಅದೊಂದು ಹ್ಯೂಜ್ ಕಮಿಟ್ಮೆಂಟ್. ಒಂದು 40-50 ದಿನ ಸಿನಿಮಾ ಮಾಡಬೇಕು, ಮತ್ತು ಪ್ರಮೋಷನ್ನು, ಡಬ್ಬಿಂಗು, ದೊಡ್ಡ ಪ್ರೋಸೆಸ್ ಅದು. ಅಷ್ಟೊಂದು ದೊಡ್ಡ ಕಮಿಟ್ಮೆಂಟ್ಗೆ ಇನ್ನು ನನ್ನ ಮಗಳಿಗಿಂತ ಅದು ನನಗೆ ಹೆಚ್ಚು ಅಂತ ಅನ್ನಿಸ್ತಿಲ್ಲ ಸದ್ಯಕ್ಕೆ. ಈಗ ಏನೇ ಇದ್ರೂ ಅವಳೇ ಪ್ರಿಯಾರಿಟಿ. ಸೊ ನೋಡಬೇಕು. ಫೈನಲಿ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ಜನರ ಮುಂದೆ ಬರ್ತಾ ಇದೆ, ಅನ್ನೊಂದಿತ್ತು ಕಾಲ, ಏನು ಹೇಳ್ತೀನಿ?
ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಕನಸಿನ ಕತೆ ಅಂತ ಹೇಳ್ಬೋದು. ಎಲ್ರಿಗೀಗ ನಿಮ್ಮದು ಈಗ ಒಂದು 10 ವರ್ಷದ ಹಿಂದಿನ ಜರ್ನಿ ಹೇಳಿ ಅಂದರೆ ನೀವು ಹೇಳ್ತೀರ ನಾನು ಬೆಂಗಳೂರಿಗೆ ಹೆಂಗೆ ಬಂದೆ, ಯಾವ ಚಾನಲಲ್ಲಿ ಫಸ್ಟ್ ಕೆಲಸ ಮಾಡಿದೆ, ಎಷ್ಟು ಸ್ಯಾಲ್ರಿ ಇತ್ತು, ಎಷ್ಟು ಕಷ್ಟ ಇತ್ತು, ಅದಾದಮೇಲೆ ದೊಡ್ಡ ಚಾನಲ್ಗೆ ಹೆಂಗೆ ಇದೆಲ್ಲ ನಿಮ್ಮದೊಂದು ಹ್ಯೂಜ್ ಅಲ್ವಾ ಜರ್ನಿ ಇರುತ್ತೆ. ಅದೇ ಥರ ಒಬ್ಬ ನಿರ್ದೇಶಕರನ್ನ ತೊಗೊಂಡ್ರೆ ನಾವು ಅವ್ರು ಎಷ್ಟು ಏಡಿಯಾಗಿ ಕೆಲಸ ಮಾಡಿರ್ತಾರೆ, ಅದಾದಮೇಲೆ ಎಷ್ಟು ಜನರ ಕೈಕಾಲು ಹಿಡ್ದಿರ್ತಾರೆ, ಎಷ್ಟು ಜನಕ್ಕೆ ಅವ್ರ ಕತೆ ಹೇಳಿ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ, ಅವ್ರು ಎಷ್ಟು ಪ್ರೀತಿಗಳನ್ನು ಕಳ್ಕೊಂಡಿರ್ತಾರೆ ಅವ್ರ ಬದುಕಲ್ಲಿ. ಅಂದರೆ ಸಿನಿಮಾ ಮಾಡಬೇಕು ಅನ್ನೋ ಹಠದಲ್ಲಿ ಸೆಟ್ಲ್ ಆಗಿಲ್ಲ ಅಂತ ಎಷ್ಟು ಜನ ಅಪ್ಪ ಅಮ್ಮ ಒಪ್ಪಿರಲ್ಲ. ಈ ಥರದ್ದೆಲ್ಲ ಜರ್ನಿಗಳಿರುತ್ತೆ. ಸೊ ಇದನ್ನೆಲ್ಲ ಒಗ್ಗೂಡಿಸಿ ಒಂದು ಬ್ಯೂಟಿಫುಲ್ ಆದಂತಹ ಕಥೆನ ಮಾಡ್ಕೊಂಡಿದ್ದಾರೆ ಕೀರ್ತಿ ಸರ್. ಸೊ ಜನಕ್ಕೆ ತುಂಬ ಹತ್ತಿರ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಆದಷ್ಟು ಬೇಗ ಅಂದನಿತ್ತು ಕಾಲ ಸಿನಿಮಾ ನಿಮ್ಮ ಹತ್ತಿರದ ಥಿಯೇಟರ್ಗಳಲ್ಲಿ ಬರ್ತಾ ಇದೆ, ದಯವಿಟ್ಟು ನೋಡಿ ಪ್ರೀತಿ ಕೊಡಿ. ಇನ್ನೊಂದು ಪ್ರಶ್ನೆ ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಮ್ಯೂಸಿಕ್ ಟೀಚರ್ ಆಗಿರೋವಂಥದ್ದು. ಸೊ ನಿಮ್ಮ ಲೈಫಲ್ಲಿ ಈ ಮ್ಯೂಸಿಕ್ ಟೀಚರ್ ಆಗಿರೋಂಥ ಪಾತ್ರ ಎಷ್ಟು ಸ್ಪೆಷಲ್ ಆಗಿದೆ? ಸೊ ಯಾವ ಸಾಂಗ್ಗಳನ್ನು ತುಂಬ ನೀವು ಕೇಳ್ತಾ ಇರ್ತೀರಿ ಅನ್ನೋದು? ನನಗೇನು ಗೊತ್ತಾ, ನನಗೆ ಅಂತಲ್ಲ, ಬಹುಶಃ ಎಲ್ರಿಗೂ ಇರುತ್ತೆ ಅನಿಸುತ್ತೆ. ಮ್ಯೂಸಿಕ್ ಅಂದರೆ ಯಾರಿಗಿಷ್ಟ ಇಲ್ಲ. ನಮಗೆ ಬೇಜಾರಾಗಲಿ ಅಂದರೆ ಇಡೀ ಮೂಡ್ನೇ ಚೇಂಜ್ ಮಾಡಿಬಿಡುತ್ತೆ ಮ್ಯೂಸಿಕ್ ಅನ್ನೋವಂಥದ್ದು. ಅಂಥದ್ರಲ್ಲಿ ಮ್ಯೂಸಿಕ್ ನಾನು ಅಷ್ಟು ಹಾಡೋಗಾರ್ತಿ ಏನೂ ಅಲ್ಲ, ಆದರೆ ಆ ಥರದೊಂದು ಪಾತ್ರ ಅಲ್ವಾ, ಲೈಕ್ ಮ್ಯೂಸಿಕ್ ಟೀಚರ್ ಅನ್ನೋ ಪಾತ್ರನೇ ಒಂದು ಚಂದ. ಸೊ ಥ್ಯಾಂಕ್ಸ್ ನನ್ನ ಮ್ಯೂಸಿಕ್ ಟೀಚರ್ ಆಗಿ ನೋಡಿದ್ದಕ್ಕೆ. ಅಯ್ಯೋ ಬೇಡ ಬೇಡ, ಚಾನಲ್ನ ಚೇಂಜ್ ಮಾಡಿಬಿಡ್ತಾರೆ, ಬೇಡ. ಫೈನಲಿ ಸಿನಿಮಾ ಬರ್ತಿದೆ. ಫೈನಲಿ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ನಿಮ್ಮ ಹತ್ತಿರದ ಥಿಯೇಟರ್ಸ್ಗೆ ಹೋಗಿ ಸಿನಿಮಾ ನೋಡಿ. ನಿಮ್ಮೆಲ್ಲರ ಪ್ರೀತಿ ತುಂಬಾ ಮುಖ್ಯ. ದಯವಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ಇದಿಷ್ಟು ಒಂದೊಂದಿತ್ತು ಕಾಲ ಸಿನಿಮಾದ ನಟಿ ಅದಿತಿ ಪ್ರಭುದೇವ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.